ನಮ್ಮ ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರಿ ಬಿಟ್ಟು ತಮ್ಮ ಏನ್ರಿ ಕೆಲಸ ಮಾಡಬಹುದಾಗಿತ್ತಲ್ಲ. ರಾಜ್ಯ ಸರ್ಕಾರ ಬಿ ಅದೇ, ಕೇಂದ್ರ ಸರ್ಕಾರ ಬಿ ಅದೇ. ಈ ಸರ್ಕಾರಗಳು ಯಾಕೆ ಇದು ಐತಿ ಹೇಳ್ತಾ ಇದ್ದೀನಂದ್ರ, ಈ ಸರ್ಕಾರಗಳು ಬೆಲೆ ಏರಿಕೆ ಆಗುದು ಇವ್ರು ಇಲೆಕ್ಷನ್ ಸಂಬಂಧ ಮಾಡಿದ್ದು. ಇವ್ರ ಇಲೆಕ್ಷನ್ಗ ಒಂದ್ MLA ಗ ಇವತ್ ನೋಡ್ರಿ, ಒಂದ್ MLA ಏನಿಲ್ಲ ಒಂದ್ 500 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇಲೆಕ್ಷನ್. ಒಂದೊಂದ್ ಇಲೆಕ್ಷನ್ 600 ಕೋಟಿ ರೂಪಾಯಿ ಖರ್ಚು ಆದ್ರ ಈ ದೇಶದೊಳಗ ದುಡ್ಡು ಎಲ್ಲಿ ಉಳಿತಾವ? ಒಂದ್ ಸರ್ಕಾರ, ಈಗ ನಮ್ಮ ಮನೆ ಒಬ್ಬ ಸರ್ಕಾರ ನಾವು ರಚನೆ ಮಾಡ್ಬೇಕತ್ ಕಿಸಿ ಹೋದ್ರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನು ಇಲ್ಲ ಅಂದ್ರೆ ಒಂದ್ 200 ಕೋಟಿ ರೂಪಾಯಿ ಖರ್ಚು, 200 ಕೋಟಿ ಖರ್ಚು ಮಾಡಿ ಅವ್ರ ಟೇಜ್ ಅವ್ರ ಇದು ಎಲ್ಲ ಈ ರೀತಿ ಮಾಡುವುದಿಂದ ಅದಕ್ಕೆ ಅದೇ ರೈತರ ಸಾಲ ಮನ್ನಾ ಮಾಡ್ಲಿ. ರೈತರ ಗೊಬ್ಬರ ಇವತ್ತು ರೇಟ್ ಎಲ್ಲಿ 600 ರೂಪಾಯಿ ಇದ್ದಿದ್ದು 6000 7000 ಗೊಬ್ಬರ ಹೋಗಿ ನಿಂತಿದೆ. ಆ ಗೊಬ್ಬರಗಳ ರೇಟ್ ಕಮ್ಮಿ ಮಾಡ್ಲಿ, ಟ್ಯಾಕ್ಸ್ ತುಂಬಲಿ. ಸರ್ಕಾರ ಏನ್ ಬರೇ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಎಲ್ಲ ರೈತರ ಮೇಲೆ ಹಾಕುದು ಮತ್ ರೈತರಿಗೆ ನಾವು ತುಂಬಾ ನೋಡ್ತೀವಿ, ರೈತರಿಗೆ ತುಂಬಾ ನೋಡ್ತೀವಿ ಅಂತ. ಇವತ್ ರೈತ ಸಂಘಟನೆದವ್ರು ಇಲ್ಲ ಅಂದ್ರೆ ರೈತರಿಗೆ ನೋಡ್ತೀವಿ, ರೈತರಿಗೆ ಮಾರ ತಿನ್ಬಿಡ್ತಿದೀವಿ. ಇವತ್ ಈ ರೀತಿ ನಮ್ಮ ಸರ್ಕಾರಗಳ ಕೆಲಸಗಳೇ ಫೇಲ್ಯೂರ್ ಐತಿಲ್ಲ. ಮತ್ತ ರೈತರು ಏನ್ ಮಾಡಿದ್ರು ನಾವು ರೈತರ ಬೆಂಬಲ ಇರ್ತೀವಿ.